ಎಲ್ಲರಿಗೂ ಜೈ ಹೋ ಸರ್. ಎಲ್ಲರಿಗೂ ಜೈ ಹೋ. ನನ್ನ ಹೆಸರು ವಿಠಲ್ ಪೂಜಾರಿ ಅಂತೇಳಿ ಸರ್. ನಾನು ಒಬ್ಬ ಎಕ್ಸ್ ಆರ್ಮಿ ರೀ. ರಿಟೈರ್ಡ್ ಆದಂತರ ಇದೊಂದು ಬಿಸ್ನೆಸ್ ಕಾನ್ಸೆಪ್ಟ್ದಾಗ ನಾನು ಫುಲ್ ಟೈಮ್ ಕೆಲಸ ಮಾಡ್ತೇನೆ ರೀ. ಈ ಕೆಲಸನ ನೀವು ಆನ್ಲೈನ್ ಮಾಡ್ಬೋದು ರೀ, ಆಫ್ಲೈನ್ ಮಾಡ್ಬೋದು, ಮನ್ಯಾಗ ಕೂತ್ಕೊಂಡು ಮಾಡ್ಕೋಬೋದು, ಹೊರಗೆ ಹೋಗಿ ಮಾಡ್ಕೋಬೋದು, ಎಲ್ಲಿ ಬೇಕಂದ್ರೆ ಬಿಸ್ನೆಸ್ ನೀವು ಮಾಡ್ಕೋಬೋದು ಸರ್. ಆ ರೀತಿ ಒಂದು ಒಳ್ಳೆ ಅವಕಾಶ ಐತ್ರಿ. ನಮ್ಮ ಕಂಪನಿ ಹೆಸರು ಶೇಪ್ ಶಾಪ್ ಅಂತೇಳಿ. ನಮ್ಮ ಕಂಪನಿ ಕಡೆಯಿಂದ ನಿಮ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ಕೋತೀವಿ ನಾವು. ಇಲ್ಲೊಂದು ಸಿಸ್ಟಮ್ ಹೆಸರ ಸಕ್ಸಸ್ ಸಪೋರ್ಟ್ ಸಿಸ್ಟಮ್ ಅಂತೇಳಿ. ನಮ್ಮ ಲೈಫ್ದಾಗ ಸಕ್ಸಸ್ ಆಗಕ್ಕೆ ಈ ಸಿಸ್ಟಮ್ ಸಪೋರ್ಟ್ ಮಾಡತ್ರಿ. ಅವಕಾಶಗಳು ನೋಡ್ರಿ, ಯಾರಿಂದ ಎಲ್ಲಿ ಯಾವಾಗ ಹೆಂಗೆ ಬರ್ತಾವ ಅಂತ ಹೇಳಕ್ಕಾಗಲ್ಲ. ಒಂದು ಜಬರ್ದಸ್ತ್ ಅವಕಾಶ ನಿಮ್ಮ ಮುಂದ್ಗಡೆ ಐತಿ, ಯೂಸ್ ಮಾಡ್ಕೊಡಿ ಸರ್. ಜಸ್ಟ್ ಒಂದು 15 ನಿಮಿಷ ಪ್ರೆಸೆಂಟೇಷನ್ ಐತಿ. ಇದ್ರ ನಿಮಗೆ ಫೋನ್ ಕಾಲ್ ಅದು ಬರ್ಬೋದು. ಅದಕ್ಕೆ ಮೊಬೈಲ್ ಈ ಥರ ಸೈಲೆಂಟ್ ಮಾಡ್ಕೊಂಡಿರಿ. ಯಾಕಂದ್ರೆ ಯಾವ್ದೋ ಕಾಲ್ ಬಂದ್ರೆ ಅಟೆಂಡ್ ಮಾಡಕ್ ಹೋಗ್ಬೇಡ್ರಿ. ಅದಂತರ ನಿಮ್ಗೆ ಯಾವ್ದೋ ಡೌಟ್ ಬರ್ತಾರ ನೆಕ್ಸ್ಟ್ ಸ್ಲೈಡ್ದಾಗ ಕ್ಲಿಯರ್ ಆಕೈತಿ. ಆಗಲಿ ಅಂದ್ರೆ ಮತ್ತೆ ನೀವು ಲಾಸ್ಟ್ಗೆ ಹೇಳ್ಬೋದ್ರಿ. 100% ನಿಮ್ಗೆ ನಾವು ತಿಳಿಸಿ ಹೇಳ್ತೀವಿ ಸರ್. ಅದೇ ರೀತಿ ಸರ, ನಮ್ಮ ಕಂಪ್ನಿ ಕಲ್ಪವೃಕ್ಷ ಥರ ಕೆಲಸ ಮಾಡತ್ರಿ. ನಮ್ಮ ಜೀವನದಾಗ ಯಾವ ರೀತಿ ನಾವು ಸಕ್ಸಸ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಗೊತ್ತಾಗತ್ರಿ ಇಲ್ಲಿ. ಸೊ ಕಲ್ಪವೃಕ್ಷ ಥರ ಕೆಲಸ ಮಾಡಿದ್ರಿ. ನಮ್ಮ ಕಂಪ್ನಿ ನೋಡ್ರಿ 5 ಸಬ್ಜೆಕ್ಟ್ದಾಗ ಕೆಲಸ ಮಾಡುತ್ತೆ. ದ ಲ್ಯಾಂಡ್ ಆಫ್ ಅಪಾರ್ಚುನಿಟಿ ನಮ್ಮ ಕಂಪನಿ ನೋಡ್ರಿ ಎಜುಕೇಶನ್, ಹೆಲ್ತ್, ಫ್ಯಾಷನ್, ಟೆಕ್ನಾಲಜಿ ಮತ್ತು ಸೇಫ್ಟಿ ಈ 5 ಸಬ್ಜೆಕ್ಟ್ದಾಗ ಕೆಲಸ ಮಾಡತ್ರಿ. ಈ 5 ಸಬ್ಜೆಕ್ಟ್ ನಮ್ಮ ಜೀವನದಾಗ ಎಂದೂ ಬಂದಾಗುದಿಲ್ರಿ. ಇವೆಲ್ಲ ಜನ್ರೇಷನ್ ಟು ಜನ್ರೇಷನ್ ಅಪ್ಡೇಟ್ ಆಗತ್ತಿರ್ತಾವೆ. ಇದ್ರ ಜೊತೆ ನಾವು ಅಪ್ಡೇಟ್ ಆಗ್ಲೇಬೇಕು. ಇಲ್ಲಾಂದ್ರೆ ನಾವು ಭಾಳ ಹಿಂದುಳಿತೀವಿ. ಅದೇ ರೀತಿ ಸರ, ಪ್ರತಿಯೊಬ್ಬ ಮನುಷ್ಯ ಭಾಳ ದೊಡ್ಡ ದೊಡ್ಡ ಕನಸುಗಳದಾವ್ರಿ. ಚಲೋ ಕಾರ್ ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಬಂಗ್ಲೆ ಇರಬೇಕು, ವಿದೇಶ ಎಲ್ಲ ಅಡ್ಡಾಡಬೇಕು, ಬೆಳ್ಳಿ ಬಂಗಾರ, ಟೈಮ್ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್, ಇವೆಲ್ಲನೂ ನಮ್ಮ ಲೈಫ್ದಾಗ ಇರುವಂಥ ಕನಸುಗಳ್ರಿ. ಆದ್ರೆ ನಾವು ಯಾವುದೋ ಒಂದು ಕೆಲಸ ಮಾಡೋದು ಈ ಕನಸುಗಳೆಲ್ಲ ಸಾಕಾರ ಮಾಡ್ಕೊಳಕ್ ಆಗೋಲ್ಲ. ಯಾಕಂದ್ರೆ ಇವತ್ತಿನಿಂದಾಗ ಲಿವಿಂಗ್ ಕಾಸ್ಟ್ ನೋಡ್ತೀನಿ ಅಂದ್ರೆ 1950ರಾಗ 20 ರೂಪಾಯಿಗೆ ನಡೆಯುವಂಥ ಒಂದು ಮನೆ ಇವತ್ತಿನಿಂದಾಗ ಹೆಚ್ಚು ಕಡಿಮೆ 2 ಲಕ್ಷ ರೂಪಾಯಿ ಬೇಕ್ರಿ. ಯಾಕಂದ್ರೆ ಪ್ರತಿ 20 ದಶಕದಾಗೆಲ್ಲ ಜಾಸ್ತಿ ಹಾಕೋತ ಹೊಂಟೈತೆ ಸರ್. ಸೊ ಅದಕ್ಕಾಗಿ ನಮ್ಗೆ ಯಾವ್ದೋ ಗೌರ್ಮೆಂಟ್ ಪ್ರೈವೇಟ್ ಜಾಬ್ದಾಗ ನಮಗೆ ಇನ್ಕಮ್ ಕೊಡ್ತಾರಂತಂದ್ರೆ, ಒಂದು ಪಗಾರ ಕೊಡ್ತಾರಂದ್ರೆ ಲಿವಿಂಗ್ ಆಫ್ ಕಾಸ್ಟ್ ಹಿಸಾಬ್ಲೇನ ಕೊಡ್ತಿರ್ತಾರೆ ಸರ್. ಸೊ ಅಲ್ಲಿ ನಾವು ಈ ಕನಸುಗಳೆಲ್ಲ ಸಾಕಾರ ಮಾಡ್ಕೊಳ್ಳೋದಂದ್ರೆ ಕಷ್ಟ ಸಾಧ್ಯ ಸರ್. ಸೊ ಅದಕ್ಕಾಗಿ ನೀವೇನಾದ್ರು ನಮ್ಮ ಸಿಸ್ಟಮ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದಾದ್ರೆ 100% 3 ರಿಂದ 4 ವರ್ಷದಾಗ ಎಲ್ಲ ಕನಸುಗಳು ನೀವು ಸಾಕಾರ ಮಾಡ್ಕೋಬಹುದು. ನಮ್ಮ ಕಂಪನಿ ಬಗ್ಗೆ ಹೇಳ್ತೀನಿ ಸರ್. ನಮ್ಮ ಕಂಪನಿ 2001ರಾಗ ಸ್ಟಾರ್ಟ್ ಆಗೈತಿ. 1956 ಕಂಪ್ನಿ ಸ್ಟಾರ್ಟ್ ರಿಜಿಸ್ಟರ್ಡ್ ಐತಿ. ಐಸೋ ಸರ್ಟಿಫೈಡ್ ಐತಿ. ನ್ಯೂ ಡೆಲ್ಲಿ ಜನಕಪುರದಿಂದ ಕೆಲಸ ಮಾಡತ್ರಿ. ಇದು ಹೆಂಗೆ ಕೆಲಸ ಮಾಡ್ತದ್ರೆ, ಜಸ್ಟ್ ಲೈಕ್ ಅಮೆಜಾನ್, ಫ್ಲಿಪ್ಕಾರ್ಟ್. ನಿಮ್ಮ ಮೊಬೈಲ್ದಾಗ ಏನಾರು ಆರ್ಡರ್ ಹಾಕ್ರಿ, ಬೈಕ್ ಕೊರಿಸಿದಾರ್ಬಿಟ್ಟು ನಿಮ್ಮ ಮನೆಗೆ ಬರ್ತಾವಲ್ಲ, ಅದೇ ರೀತಿ ಇದು ಒಂದು ಆನ್ಲೈನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ. ಸೊ ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ರಾಜಪತ್ರ ಪಾಸ್ ಆಗೈತೆ ಸರ್. ಗೆಜೆಟ್ ಆಫ್ ಇಂಡಿಯಾ ಅಂತ ಹೇಳಿಕೆಯಿಂದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ 2 ಸಲ ಗೆಜೆಟ್ ಪಾಸ್ ಆಗೈತೆ ಸರ್. ಅದೇ ರೀತಿ ಇಲ್ಲಿ ಇನ್ಕಮ್ ಯಾವ ರೀತಿ ಬರ್ತೈತೆ ಅಂದ್ರೆ, ಕಮಿಷನ್ ಯಾವ ರೀತಿ ಬರ್ತೈತೆ ಅಂದ್ರೆ, ಯಾವುದೇ ರೀತಿ ಚಿಟ್ ಫಂಡ್ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಲಿ ಇರುವುದಿಲ್ಲ. ಇಲ್ಲಿ ಕಮಿಷನ್ಸ್ ಓನ್ಲಿ ಬೇಸ್ಡ್ ಆನ್ ಸೇಲ್ಸ್ ಆಫ್ ಪ್ರಾಡಕ್ಟ್. ನೀವು ಪ್ರಾಡಕ್ಟ್ ಸೇಲ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಕಮಿಷನ್ ಬರುತ್ತೆ ಸರ್. ಇದಕ್ಕೆ ಲೀಗಾಲಿಟೀಸ್ ಏನು ಗೌರ್ಮೆಂಟ್ ಕಡೆದ ಬೇಕಲ್ಲ, ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟ್ ಗೌರ್ಮೆಂಟ್ ಕಡೆಯಿಂದ ಇಲ್ಲಿ ಅವೈಲೇಬಲ್ ಅದಾವ್ರಿ. ಅದಾಂತರ ನಮ್ಮ ಕಂಪನಿ ಬ್ರಾಂಡೆಡ್ ಕಂಪನಿ ಜೊತೆ ಟೈಪ್ ಆಗಿ ಕೆಲಸ ಮಾಡುತ್ತೀರಿ. ಇಲ್ಲಿ ರೆಮನ್ಸ್, ಗ್ರಾಸಿಮ್ಸ್, ಕೋಚ್ ಮಡ, ಜಿನೋ, ಮಿಯಾಕಸ, ಅಂತೇಳಿ ವರ್ಲ್ಡ್ ಕ್ಲಾಸ್ ಬ್ರಾಂಡೆಡ್ ಕಂಪನಿ ಜೊತೆ ಕಂಪನಿ ಟೈಪ್ ಆಗಿ ಕೆಲಸ ಮಾಡುತ್ತೆ ಸರ್. ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತಾವ್ರಿ. ಬೆಸ್ಟ್ ಸೆಲ್ಲರ್ ಪ್ರಾಡಕ್ಟ್ಗಳು ಇಲ್ಲಿ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ಗಳು ಸಿಗ್ತಾವ್ರಿ. ಇದ್ರಾಗ ಫ್ಯಾಷನ್, ಕಿಚನ್ ವೇರ್, ವೆಲ್ನೆಸ್, ಪರ್ಸನಲ್ ಕೇರ್, ಹೆಲ್ತ್ ಕೇರ್, ಹೋಮ್ ಕೇರ್, ಭಾಳ ಎಲ್ಲ ಥರದ ಕ್ಯಾಟಗರಿ ಪ್ರಾಡಕ್ಟ್ಗಳು ಇಲ್ಲಿ ನಮಗೆ ಸಿಗ್ತಾವೆ ಸರ್. ಇದ್ರಾಗ ಸ್ಮಾರ್ಟ್ ಸ್ಟಾರ್ ಅಕಾಡೆಮಿ ಅಂತೇಳಿ ಜಗತ್ನಾಗ ಫಸ್ಟ್ ಮಾತಾಡುವಂಥ ಸ್ಮಾರ್ಟ್ ಸ್ಟಾರ್ ಅಕಾಡೆಮಿ ಸಣ್ಣ ಮಕ್ಕಳ ಪುಸ್ತಕಗಳು ಬರ್ತಾವ್ರಿ. ಇದ್ರಾಗ 18 ಬುಕ್, 62 ಪವರ್ ಪ್ಲೇ ಕಾರ್ಡ್ಸ, 10 ಮ್ಯಾಗ್ನೆಟ್ ಸಿಗರ್ಸ, 60 ಬ್ರೇನ್ ಪಲ್ಸ, 50 ಬ್ರೇನ್ ಬೂಸ್ಟ್ ಬಡ ಮೆಟೀರಿಯಲ್ ಬರ್ತಾವ್ರಿ. ಇದ್ರ ಜೊತೆ ಒಂದು ಗೊಂಬೆ ಬರ್ತೈತ್ರಿ. ಗೊಂಬಿ ನೀವು ಬುಕ್ ಮೇಲೆ ಎಲ್ಲಿ ಇಡ್ತೀರಿ ತಾನ ಓದಿದ್ ಹೇಳುತ್ತೆ. ಅಂದ್ರೆ ಮಕ್ಳು ಆಟ ಆಡ್ಕೊತಾ ಕಲಿಯುವಂತ ಒಂದು ಎಜುಕೇಶನ್ ಕೇಟ್ರಿ. ಇವತ್ತಿನಿಂದ ಮಕ್ಳು ಹಾಕತ್ತವ್ರು ಏನ್ ಮಾಡ್ತಾರೆ, ನಾವು ಮೊಬೈಲ್ ಕೊಟ್ಟು ಕುಂಚ್ ಬಿಡ್ತೀವ್ರಿ. ಅದರಿಂದ ಕಣ್ಣಿ ಪ್ರಾಬ್ಲಮ್, ಹಾರ್ಟಿಗೆ ಪ್ರಾಬ್ಲಮ್, ಬ್ರೈನ್ ಪ್ರಾಬ್ಲಮ್, ಭಾಳ ಥರ ಡಿಸಾರ್ಡರ್ ಬರ್ತಾವ್ರಿ. ಅದಕ್ಕೆ ಪ್ರಿಕಾಷನ್ ಇರ್ಲಿ ಅಂತೇಳಿ ಒಂದು ಜಬರ್ದಸ್ತ್ ಇನೋವೇಷನ್ ಐತಿ. ಇದು ಪ್ರೀ ನರ್ಸರಿಂದ ಕ್ಲಾಸ್ 10th ವರೆಗೂ ಹೋಗುತ್ತೆ. 12 ಭಾಷೆ ಒಳಗೆ ಬರುತ್ತೆ ಸರ್. ಇದಲ್ಲದೆ ಇನ್ನೂ ಸಾಕಷ್ಟು ಪ್ರಾಡಕ್ಟ್ಗಳು ಬರ್ತಾವ್ರಿ. ಹೇರ್ ಕೇರ್ ಪ್ರಾಡಕ್ಟ್ಗಳು ಬರ್ತಾವ್ರಿ. ಅದೇ ರೀತಿ ನಮಗೆ ಇಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ಬರ್ತಾವು, ಬ್ಯೂಟಿ ಪ್ರಾಡಕ್ಟ್ಗಳು ಬರ್ತಾವ್ರಿ, ಎನರ್ಜಿ ಬೂಸ್ಟರ್ ಪ್ರಾಡಕ್ಟ್ಗಳು ಬರ್ತಾವು, ಆಂಟಿ ಏಜಿಂಗ್ ಪ್ರಾಡಕ್ಟ್ಗಳು ಬರ್ತಾವ್ರಿ. ಅದೇ ರೀತಿ ರೂಮ್ ಫ್ರೆಶ್ ಪ್ರಾಡಕ್ಟ್ಗಳು ಬರ್ತಾವ್ರಿ, ರಿಫ್ರೆಶ್ಮೆಂಟ್ ಪ್ರಾಡಕ್ಟ್ಗಳೆಲ್ಲ ಬರ್ತಾವೆ, ಕಿಚನ್ ಪ್ರಾಡಕ್ಟ್ಗಳ, ಟ್ರಾವೆಲ್ಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಗಳ, ಮೆನ್ಸ್ ವೇರ್ಗಳೆಲ್ಲ ಬರ್ತಾವ್ರಿ. ಅದೇ ರೀತಿ ಹೆಣ್ಮಕ್ಳಿಗೆಲ್ಲ ಫಿಟ್ನೆಸ್ಗೆ ಯೂಸ್ ಆಗುವಂಥ ಅರಿವುಗಳೆಲ್ಲ ಬರ್ತಾವ್ರಿ. ಆಲ್ ಟೈಪ್ಸ್ ಆಫ್ ಶೂಸ್, ಎಲ್ಲ ಟೈಪ್ ಸ್ಲಿಪ್ಪರ್ಗಳು ಬರ್ತಾವ್ರಿ. ಮನೆಗೆ ಯೂಸ್ ಆಗುವಂಥ ಭಾಂಡೆ ಐಟಮ್ಗಳೆಲ್ಲ ಬರ್ತಾವ್ರಿ. ಅದೇ ರೀತಿ ಜಗತ್ತಿನಾಗ ಫಸ್ಟ್ ಮಾತಾಡುವಂಥ ಭಗವದ್ಗೀತಾ, ಸಂಪೂರ್ಣ ನಿರ್ಮಾಣ, ಸಂಪೂರ್ಣ ರಾಮಾಯಣ ಬರ್ತಾವೆ ಸರ್. ಈ ಪುಸ್ತಕಗಳು ಹೆಂಗಂದ್ರೆ ಜಗತ್ತಿನಾಗ ಫಸ್ಟ್ ಮಾತಾಡುವಂಥ ಪುಸ್ತಕಗಳ್ರಿ. ಇದ್ರ ಜೊತೆ ಸ್ವರ್ಣ ವಜ್ರ ಅಂತ ಬರ್ತೈತಿ. ವಜ್ರ ಈ ಗದಾನ ನೀವು ಬುಕ್ ಮಾಡಿ ಲೆಟರ್ ಶ್ಲೋಕನೂ ಓದಿರ್ತಿ. 14-15 ಭಾಷೆ ಒಳಗೆ ಅನುವಾದನು ಮಾಡಿ ಹೇಳ್ತಾರೆ. ಈ ಪ್ರಾಡಕ್ಟ್ಗಳ ಬಗ್ಗೆ ಯಾಕೆ ನಿಮ್ಗೆ ಹೇಳತ್ತಂದ್ರೆ, ಈ ಪ್ರಾಡಕ್ಟ್ಗಳನ್ನೆಲ್ಲ ನಾವು 2 ಟೈಪ್ ಅಂಗಡಿಯಾಗ ಶಾಪಿಂಗ್ ಮಾಡ್ಕೋತೀವಿ ಸರ್. ಒಂದು ಟ್ರೆಡಿಷನಲ್ ಮಾರ್ಕೆಟಿಂದ ಮಾಡ್ಕೋತೀರಿ, ಇನ್ನೊಂದು ಆನ್ಲೈನ್ ಮಾರ್ಕೆಟಿಂದ ತಗೋತೀರಿ, ಆಫ್ಲೈನ್ ಮಾರ್ಕೆಟಿಂಗ್. ಸೊ ಟ್ರೆಡಿಷನಲ್ ಮಾರ್ಕೆಟ್ದಾಗ ಏನೈತ್ರಿ, ಆಫ್ಲೈನ್ ಮಾರ್ಕೆಟಿಂಗ್ ಹೇಳ್ತಾರೆ ಅದಕ್ಕೆ. ಅದ್ರಾಗ ಏನಾಗತ್ರಿ, ಯಾವ್ದಾರ ಒಂದು ಸಾಮಾನು ಫ್ಯಾಕ್ಟ್ರಿ 30-35 ರೂಪಾಯಿ ರೆಡಿ ಆತಾರ, ಕಸ್ಟಮರ್ ಕೈ ಬಂದು ಮುಟ್ಬೇಕಾರ 100 ರೂಪಾಯಿ ಆಯ್ತು. ಬಾಕಿ ರೊಕ್ಕ ಎಲ್ಲ ಹೊಂಟೈತ್ರಿ, ಮ್ಯಾನುಫ್ಯಾಕ್ಚರಿಂದ ಕ್ಯಾರಿ ಫಾರ್ವರ್ಡ್ ಏಜೆಂಟ್ ಬರ್ತೈತಿ, ಡಿಸ್ಟ್ರಿಬ್ಯೂಟರ್ ಬರ್ತೈತಿ, ಡೀಲರ್ ಬರ್ತೈತಿ, ರಿಟೇಲರ್ ಬರ್ತೈತಿ.
ನೀವು ನಮಗೆ ಬೇಕಾದ ಸಾಮಾನುಗಳು ರೊಕ್ಕ ಕೊಟ್ಟು ನಾವು ತೊಗೊಳತ್ತೀವಿ. ಅದರಿಂದ ಇವ್ರಿಗೆಲ್ಲ ರೊಕ್ಕ ಹೋಗ್ಲೇಬೇಕು ಸರ್. ಯಾಕಂದ್ರೆ ಇವತ್ತಿಂದ ಕಸ್ಟಮರ್ದವ್ರು ನೀವೆಲ್ಲ ಯಾವುದೋ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋಗ್ಯಾರ್ದ ಒಂದು ಫ್ಯಾಕ್ಟ್ರಿಯಾಗ ಸೋಪ್ ತಗೊಂಡು ಒಂದು ಫ್ಯಾಕ್ಟ್ರಿಯಾಗ ಪೇಸ್ಟ್ ತಗೊಂಡು ತೊಗೊಳಕ್ ಆಗೋದಿಲ್ಲ. ನಾವು ರಿಟೇಲ್ ಶಾಪ್ದಾಗ ತೊಗೊಳಕಲೇಬೇಕು. ರಿಟೇಲ್ ಶಾಪ್ ಡೀಲರ್ ಕಡೆ ತೊಗೊಳಕು, ಡೀಲರ್ ಡಿಸ್ಟ್ರಿಬ್ಯೂಟರ್ ಕಡೆ ತೊಗೊಳಬೇಕು, ಡಿಸ್ಟ್ರಿಬ್ಯೂಟರ್ ಕ್ಯಾರಿ ಫಾರ್ವರ್ಡ್ ಏಜೆಂಟ್ ಕಡೆ ತೊಗೊಳಕಬೇಕು ಸರ್. ಇಟ್ಸ್ ಅ ಪ್ರೋಸೆಸ್. ಇದ್ರಾಗ ತೊಗೊಳಕಬೇಕ್ರಿ. ನೀವು ನಮಗೆ ಬೇಕಾದ ಸಾಮಾನುಗಳು ರೊಕ್ಕ ಕೊಟ್ಟು ನಾವು ತೊಗೊಳತ್ತದು. ಅದರಿಂದ ಇವ್ರೆಲ್ಲ ರೊಕ್ಕ ಗಳಿಸತ್ತಾರ. ಯಾಕಂದ್ರೆ ಅವರು ಪುಕ್ಸೆಟ್ ಏನು ಟ್ರಾನ್ಸ್ಪೋರ್ಟ್ ಮಾಡೋದಿಲ್ಲ. ಆದ್ರೆ ಇಲ್ಲಿ ಕಸ್ಟಮರ್ ಅಂದಾಗ ನಾವು ಕಷ್ಟ ಆಗೋದ್ರಿ ಆಫ್ಲೈನ್ ಮಾರ್ಕೆಟಿಂಗ್ದಾಗ, ಟ್ರೆಡಿಷನಲ್ ಮಾರ್ಕೆಟಿಂಗ್ದಾಗ. ಆದ್ರೆ ನೀವೇನಾರೇ ಶಾಪ್ ಮಾರ್ಕೆಟಿಂಗ್ದಾಗ, ಆನ್ಲೈನ್ ಮಾರ್ಕೆಟಿಂಗ್ದಾಗ ನೀವೇನಾರೇ ಒಂದ್ಸಲ ಶಾಪಿಂಗ್ ಮಾಡ್ಕೋತೀರಿ. ಅದೇ ಸೇಮ್ ಪ್ರಾಡಕ್ಟ್ ಫ್ಯಾಕ್ಟ್ರಿಯಿಂದ ಬೈಕ್ ಕೊರಿಯರ್ ಕಸ್ಟಮರ್ ಮನೆಗೆ ಬರ್ತೈತಿ. ಸೊ ನಡಕ್ಕೆ ಏನು 65% 70% ದುಡ್ಡು ಏನು ಹೊಂಟಿತ್ಲ, ಇಲ್ಲಿ ನಿಮ್ ಜೊತೆ ಯಾರು ಕೈ ಜೋಡಿಸಿ ಕೆಲಸ ಮಾಡ್ತಾರಲ್ಲ ಅವ್ರ ಅಕೌಂಟಿಗೆ ಬರಕ್ಕೆ ಶುರು ಮಾಡುತ್ತೆ ಸರ್. ಇನ್ನ ಮಟ ಶಾಪಿಂಗ್ ಮಾಡ್ಕೋಬೇಕಾದ್ರೆ ನಾವು ಎಲ್ಲೆಲ್ಲಿ ಮಾಡ್ಕೊಂಡ್ರಿ ಸರ್? ಒಂದ್ರಿ ರಿಟೇಲ್ ಅಂಗಡಿ ತಗೊಂಡ್ರಿ, MRP ರೇಟ್ದಾಗ ಒಂದು ಪೈಸಾನು ಇನ್ಸರ್ ಕೊಡ್ದಲ್ರಿ. ಅದು ಇಲ್ಲ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ದಾಗ ತಗೋತೀರಿ, ಡಿಸ್ಕೌಂಟ್ MRP ಮೇಲೆ ಕೊಡ್ತಾರೆ. ಆನ್ಲೈನ್ ಮಾರ್ಕೆಟ್ದಾಗ ತಗೋತೀರಿ. ಅದೇ ರೀತಿ ನೀವು ಏನಾರೇ ಶಾಪ್ ಕಂಪನಿ ಒಳಗೆ ಏನಾರು ಪ್ರಾಡಕ್ಟ್ ತಗೊಂಡ್ರಿ, ನಿಮಗೆ ಡಿಸ್ಕೌಂಟ್ MRP ಬರುತ್ತಾ, ಪ್ಲಸ್ ಒಂದು ಇನ್ಕಮ್ ಸೋರ್ಸ್ನು ಬರತ್ರಿ. ಇನ್ಕಮ್ ಸೋರ್ಸ್ ಅಂದ ತಕ್ಷಣ ಏನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸರ್? ಹೊರಗಡೆ ಎಲ್ಲೇ ಯಾವ್ದೋ ನಾವು ಬಿಸ್ನೆಸ್ ಮಾಡ್ತಂದ್ರ ಲಕ್ಷ ಗಂಟ್ಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತ. ಆದ್ರೆ ಈ ಬಿಸ್ನೆಸ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಕೋದು? ಇಲ್ಲಿ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಇಲ್ಲ. ನೀವೇನ್ ಹೊರಗಡೆ ಸಾಮಾನು ತಗೊಳತ್ರಿ, ಅದ ಸಾಮಾನುಗಳು ಒಂದ್ಸಲ ತಗೊಳೈತಿ. ಅದಾದ ನಂತರ ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್ ಬರುತ್ತೆ ಸರ್. ಇಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್ ಹೆಂಗ್ ಬರ್ತೈತಿ ಅಂತ ಹೇಳ್ತೀನಿ ಸರ್. ರಿಸ್ಕ್ ಯಾವ್ದೇ ತರ ರಿಸ್ಕ್ ಇಲ್ಲ. ಯಾಕಂದ್ರೆ ಹೊರಗಡೆ ರೊಕ್ಕ ಕೊಟ್ಟು ಸಾಮಾನು ತಗೊಳ್ತೀರಿ, ಇಲ್ಲೂ ರೊಕ್ಕ ಕೊಟ್ಟು ಸಾಮಾನು ತಗೊಳ್ತೀರಿ. ಅದಾದ್ರ ಪ್ರೊಬಾಬಿಲಿಟಿ ಅನ್ಲಿಮಿಟೆಡ್ ಐತೆ ಸರ್. ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ಗಳಿಸ್ಕೋಬಹುದು. ನೀವೇನಾದ್ರು ಒಂದ್ಸಲ ಶಾಪಿಂಗ್ ಮಾಡ್ಕೊಂಡ ಇದ್ರ ಬಗ್ಗೆ ತಿಳುವಳಿಕೆ ತಗೊಂಡ್ ಸೆಲೆಕ್ಟ್ ಮಾಡಿ ನಮ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡಕತ್ತೀರಿ ಅಂದ್ರೆ 10 ಟೈಪ್ ಇನ್ಕಮ್ ನೀವು ತಗೋಬಹುದು ಸರ್. ಈ ಬಿಸ್ನೆಸ್ ಆಗ 10 ಟೈಪ್ ಇನ್ಕಮ್ ಯಾವ ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವೇನಾದ್ರು ಒಂದು ಶಾಪಿಂಗ್ ಮಾಡ್ಕೊಂಡ್ರಿ. ಶಾಪಿಂಗ್ ಮಾಡ್ಕೋಬೇಕಾದ್ರೆ ಸರ್, ಫಸ್ಟ್ ಆಫ್ ಆಲ್ ಏನಾಗತ್ತೆ ಸರ್, ನಿಮಗೆ ರಿಟೇಲ್ ಪ್ರಾಫಿಟ್ ಬರುತ್ತೆ ಸರ್. ಇಲ್ಲಿ ರಿಟೇಲ್ ಪ್ರಾಫಿಟ್ ಅಂತಾರೆ, ಎಲ್ಲೇ ನಾವು ಹೊರಗಡೆ ಒಂದು ಅಂಗಡಿಯಾಗ ಯಾವುದೋ ಒಂದು ಸಾಮಾನು ತಗೋತಂದ್ರೆ, ಫಾರ್ ಎಕ್ಸಾಂಪಲ್ MRP ರೇಟ್ 500 ರೂಪಾಯಿ ಇದೆ ಅಂದ್ರೆ, ಇಲ್ಲಿ ನಿಮ್ಗೆ ಅದು 300 ರೂಪಾಯಿಗೆ ಸಿಗೈತಿ. 200 ರೂಪಾಯಿ ರಿಟೇಲ್ ಪ್ರಾಫಿಟ್ ಆಗೈತಿ. ಅದೇ ರೀತಿ ಇದು ಫಸ್ಟ್ ಟೈಪ್ ಪ್ರಾಫಿಟ್ ಐತ್ರಿ. ಅದಾದ್ರ ನೀವು ಶಾಪಿಂಗ್ ಮಾಡ್ಕೊಂಡ್ರಿ, ಶಾಪಿಂಗ್ ಮಾಡ್ಕೋ ಟೈಮ್ದಾಗ ಒಂದು ಲಾಗಿನ್ ID ಪಾಸ್ವರ್ಡ್ ಕೊಡ್ತೀರಿ ಕಂಪ್ನಿ. ಯು ಪೊಸಿಷನ್ ಅಂತ ಕೊಡುತ್ತಾ. ಶಾಪಿಂಗ್ ಮಾಡ್ಕೊಂಡು ನೀವೇನಾರು ಒಂದು 3-4 ಮಂದಿಗೆ ಹೇಳ್ರಿ, ಅವ್ರೇನಾರು ಒಂದು 2 ಜನ ಅವ್ರ ಮನಿ ಬೇಕಾದ್ರೆ ತೋರಿಸ್ತು. ಫಾರ್ ಎಕ್ಸಾಂಪಲ್ 200 ಪಾಯಿಂಟ್ಸ್ ಬೇಕಾದ್ರೆ ತಗೊಂಡ್ರೆ 400 ಪಾಯಿಂಟ್ಸ್ ನಿಮ್ಗೆ ಆಗತ್ತೆ. ಒಂದು ಪಾಯಿಂಟಿಗೆ ಕಂಪನಿ 2 ರೂಪಾಯಿದಾಗ ಕಮಿಷನ್ ಕೊಡ್ತೀರಿ, 1000 ರೂಪಾಯಿ ಆಗೈತಿ. ಅದಲ್ಲದೆ ಇವರಿಬ್ರು ನಿಮ್ಮ ಕಡೆ ಬಂತಾರೆ, 1 ರೂಪಾಯಿ ಎಕ್ಸ್ಟ್ರಾ ಕೊಡೈತಿ. 400 ರೂಪಾಯಿ, 1400 ರೂಪಾಯಿ ಇಬ್ಬರು ಮಂದಿಗೆ ಏನಾರು ರೆಕಮೆಂಡೇಶನ್ ಕೊಟ್ರಿ, ನಿಮಗೆ ಇಲ್ಲಿ ಇನ್ಕಮ್ ಬರಾಯ್ತು ಸರ್ 1400 ರೂಪಾಯಿ. ಫಸ್ಟ್ ಏನಾದ್ರಿ ರಿಟೇಲ್ ಪ್ರಾಫಿಟ್ ಆಯ್ತು. ಅದ ನಂತರ ಪ್ರಿಪೇರ್ಡ್ ಕಸ್ಟಮರ್ ಕಂಪೆನ್ಸೇಷನ್ ಆಯ್ತು. ಇದನ್ನ ಏನಾರ ನೀವು ಟೀಮ್ದಾಗ ಕೆಲಸ ಮಾಡಕೈತ್ರಿ, ನೀವು ಇಬ್ಬರದಿಂದ ಅಲ್ಲಪ್ಪ ಇನ್ನೂ ನಾನು ಭಾಳಷ್ಟು ಜನಕ್ಕೆ ಪ್ರಮೋಟ್ ಮಾಡ್ತಾನು, ಅಡ್ವರ್ಟೈಸ್ಮೆಂಟ್ ಮಾಡ್ತಾನು ಅಂತ ಬಂದಿರಂದ್ರೆ ಟೀಮ್ದಾಗ ಪ್ರಮೋಟ್ ಮಾಡಿದ್ರೆ ಸರ ನೀವು ಲಕ್ಷ ಗಂಟ್ಲೆನೂ ಇನ್ಕಮ್ ಇಲ್ಲಿ ಮಾಡ್ಕೋಬಹುದು ಟೀಮ್ದಾಗ ಕೆಲಸ ಮಾಡ್ಕ್ಯಾರ್ದ. ಮೂರನೇ ಟೈಪ್ ಇನ್ಕಮ್ ಸರ, ಟೀಮ್ ಬಿಸ್ನೆಸ್ ಕಂಪೆನ್ಸೇಷನ್. ಫಾರ್ ಎಕ್ಸಾಂಪಲ್ ಎಡಗಡೆ ಲೆಫ್ಟ್ 40,000 BV, ಬಲಗಡೆ 40,000 BV ಏನಾರು ಮಾಡ್ರಿ. ನೀವು ವಾರ ಮಾಡಕತ್ರಿ 40,000 BV ಟೀಮ್ದಾಗ ಕೆಲಸ ಮಾಡ್ಕ್ಯಾರ್ದ ವೀಕ್ಲಿ 2 lakh ಕ್ಯಾಪಿಂಗ್ ಅಮೌಂಟ್ ಫಸ್ಟ್ ಪರ್ಚೇಸ್ದಾಗ ನೀವು ತಗೋಬಹುದು ಸರ್. ಆ ರೀತಿ ಒಂದು ಜಬರ್ದಸ್ತ್ ಅವಕಾಶ ಇಲ್ಲ ಐತಿ. ಸೇಮ್ ಇನ್ಕಮ್ 4ನೇ ಟೈಪ್ ಇನ್ಕಮ್ ರೀಪರ್ಚೇಸ್ದಾಗೂ 4 ಲಕ್ಷ. ಯಾಕಂದ್ರೆ ನಾವು ಸೋಪ್ ತಗೊಳಕತ್ತು ಚಲೋ ಅನಿಸ್ತು, ಅವ್ರು ಹೊಳೆ ತಗೊಳಕತ್ರು, ಆನ್ಲೈನ್ದಾಗ ಪರ್ಚೇಸ್ ಮಾಡ್ಕೊಳಕ್ ಶುರು ಮಾಡ್ರು, ಅವ್ರ ಪಾಡಿಗೆ ಅವ್ರ ಸಾಮಾನು ತಗೋತಾರ, ಅದರಿಂದ ಕಮಿಷನ್ ರೀಪರ್ಚೇಸ್ ಕಮಿಷನ್ ಇಲ್ಲಿ ನಮ್ಗೆ 2 ಲಕ್ಷವರೆಗೂ ತಗೋಬಹುದು ಸರ್. ಆ ರೀತಿ ಜಬರ್ದಸ್ತ್ ಅವಕಾಶ ಐತಿ. ಅದಾಂತರ ರ್ಯಾಂಕ್ ಎಕ್ಸಲೇಷನ್ ಅಂತ ಹೇಳಿ ಈ ಬಿಸ್ನೆಸ್ ಬಂದ ನಂತರ ಕೆಲಸ ಮಾಡಕ್ ಶುರು ಮಾಡಿದ ನಂತರ ಏನಾರ ನೀವು ಎಡಕ್ಕೊಂದು 10 ಜನ ಬಲಕ್ಕೊಂದು 10 ಜನ 200 ಪಾಯಿಂಟ್ಸ್ ಪ್ರಕಾರ ತಗೊಂಡ್ರಂದ್ರ 7,000 ರೂಪಾಯಿ ನಿಮ್ಗೆ ಒಂದು ರ್ಯಾಂಕ್ ಸ್ಟೆಪ್ ಎಕ್ಸಲೇಷನ್ ಕೂಡ ಆಯ್ತು. ಮ್ಯಾಚಿಂಗ್ ಇನ್ಕಮ್ ಅಂತ 20,000 ರೂಪಾಯಿ ಬಂದೇ ಬರಾಯ್ತು. ಅದಲ್ದ ಮತ್ತೆ 7,000 ರೂಪಾಯಿ ಕಂಪ್ನಿ ನಿಮ್ಗೆ ಪ್ರಾಫಿಟ್ ಅಂತ ಕೂಡ ಆಯ್ತು ಸರ್. ರ್ಯಾಂಕ್ ಇನ್ಕಮ್ ಅಂತ ಕೂಡ ಆಯ್ತು. ರ್ಯಾಂಕ್ 2ಕ್ಕೆ 9,000 ರೂಪಾಯಿ, ರ್ಯಾಂಕ್ 3ಕ್ಕೆ 34,000 ರೂಪಾಯಿ. ಸೊ ಇದೇ ರೀತಿ ನೀವು ರ್ಯಾಂಕ್ ಅಪ್ ಮಾಡ್ಕೊತ ಹೋದಂಗ 11ನೇ ರ್ಯಾಂಕ್ ವರೆಗೂ ಹೆಚ್ಚು ಕಡಿಮೆ ನೀವು 26,66,000 ರೂಪಾಯಿನೂ ಇಲ್ಲಿ ಗಳಿಸ್ಕೋಬಹುದು ಸರ್. ಆ ರೀತಿ ಜಬರ್ದಸ್ತ್ ಅವಕಾಶ ಇಲ್ಲಿ ಐತಿ. ಈ ಟೋಟಲ್ 11 ರ್ಯಾಂಕ್ ವರೆಗೂ ಹೇಳ್ತೀವಿ ನಾವು. ಇದ್ರ ನಂತರ ರ್ಯಾಂಕ್ ಉಳ್ದಾವ್ರಿ, ಅದ್ರ ನಂತರದ್ದು ನಾವು ಹೇಳ್ತೀವಿ. ಸೊ ಇದೇ ರ್ಯಾಂಕ್ 11th ವರೆಗೂ ನೀವೇನಾರೇ ಇವತ್ತನ ಜಾಯ್ನಿಂಗ್ ಆಯ್ಕೆರಿಂದ 30 ದಿವಸ ಒಳಗಡೆ 20 ಜನ ಜಾಯ್ನಿಂಗ್ ಕೊಟ್ರಿ, 20 ಜನ ಏನಾರು ಶಾಪಿಂಗ್ ಮಾಡ್ಕೊಂಡ್ರು, ನಿಮಗೆ ಪೇರಿಂಗ್ ಇನ್ಕಮ್ ಐತಿ, ರ್ಯಾಂಕ್ ಇನ್ಕಮ್ ಐತಿ. ಅದಾದ್ರ ಸೂಪರ್ ಚಾರ್ಜ್ ಬೋನಸ್ ಅಂತ ಹೇಳಿದ್ರಿಂದ 30 ದಿವಸ ಮಾಡಿದ್ರ ಸಲುವಾಗಿ ಎಕ್ಸ್ಟ್ರಾ ಬೋನಸ್ ಅನ್ನು ಕೊಡೋದು ಸರ್. ನಾವು ಗೌರ್ಮೆಂಟ್ ಪ್ರಾಡಕ್ಟ್ ಜಾಬ್ ಕೆಲಸ ಮಾಡ್ತಿದ್ರಿ, ನಾವು ಮಿಲಿಟರಿ ಒಳಗೆ ಸರ್ವಿಸ್ ಮಾಡೋದಾಗ ದೀಪಾವಳಿಗೆ ಒಂದೇ ಸಲ ಬೋನಸ್ ಕೊಡ್ತೀರಿ. ಇಲ್ಲಿ ನೀವು ಪ್ರತಿ ರ್ಯಾಂಕಿಗೆ ಬೋನಸ್ ತಗೋಬಹುದು ಸರ್. ಆ ರೀತಿ ಅವಕಾಶ ಐತಿ. ಈ ಬೋನಸ್ ನೀವು 3,55,000 ವರೆಗೂ ತಗೋಬಹುದು ಸರ್. ಅದಾದ್ರ 7 heaven ಕಂಪನ್ಸೇಷನ್ ಅಂತ ಹೇಳಿದ್ರಿಂದ ನೀವೇನಾರೇ 200 ರೂಪಾಯಿ ಬಿಸ್ನೆಸ್ ವಾಲ್ಯೂಮ್, ಎಡಕ್ಕೆ 200 ಬಲಕ್ಕೆ 200 ಬಿಸ್ನೆಸ್ ವಾಲ್ಯೂಮ್ ಒಂದೇ ವಾರದಾಗ ಮಾಡ್ರಿ, 1,000 ರೂಪಾಯಿ ಎಕ್ಸ್ಟ್ರಾ ಬೋನಸ್ ಸಿಗಾಯ್ತು. 1,400 ರೂಪಾಯಿ ಮೊದಲೇನು ಸಿಗಾಯ್ತಿಲ್ಲ, ಅದಲ್ದ ನೀವೇನಾರ 200 ಒಂದೇ ವಾರದಾಗ ಮಾಡ್ರಿ, 1,000 ರೂಪಾಯಿ ಎಕ್ಸ್ಟ್ರಾ ಬೋನಸ್ ಸಿಗಾಯ್ತಿ.
ಅದ ವಾರದಾಗ 600 ಬಿ ಮಾಡ್ರಿ. ಅದ ಮೊದಲನೇ 1400 ಅಂತ ಐತೆ. ಅದಲ್ದ ಮತ್ ಇದು 3000 ಪ್ಲಸ್ 3000 ಟೋಟಲ್ 6400 ರೂಪಾಯಿ ನಿಮ್ಮ ಅಕೌಂಟ್ ಬರಾಯ್ತು. ಅದ ವಾರದಾಗ ಒಂದೇ ವಾರದಾಗ 3ನೇ ಸ್ಲ್ಯಾಬ್ದಾಗ ಬಂದ್ರಿ ಟೋಟಲ್ 14,400 ರೂಪಾಯಿ ನೀವು ಅಮೌಂಟ್ ಗಳಿಸ್ಕೋಬಹುದು ಸರ್. ಆ ರೀತಿ ಜಬರ್ದಸ್ತ್ ಅವಕಾಶ ಡಬಲ್ ಬೆನಿಫಿಟ್ಸ್ ಆಗೈತೆ ಸರ್. ಇದು ಅಪ್ ಟು 10th ರ್ಯಾಂಕ್ ವರೆಗೂ ಸಿಗತೈತಿ. ಅಪ್ ಟು 10th ರ್ಯಾಂಕ್ ವರೆಗೂ ನೀವು ಡಬಲ್ ಪ್ರಾಫಿಟ್ ತಗೋಬೋದ್ರಿ. ಆಫ್ಟರ್ 10th ರ್ಯಾಂಕ್ ಅಚೀವರ್ಸ್ ಕಾನ್ಕ್ಲೇವ್ ಇನ್ಸೆಂಟಿವ್ ಅಂತ ಹೇಳಿಕೆರಿಂದ 11ನೇ ರ್ಯಾಂಕ್ ಆದ ನಂತರ ನಿಮ್ದು ಎಷ್ಟ ವೀಕ್ಲಿ ಬಿಸ್ನೆಸ್ ಆಗತ್ತೆ, ಎಷ್ಟ ವೀಕ್ಲಿ ನಿಮ್ಗೆ ಇನ್ಕಮ್ ಆಗೈತಿ ಟೋಟಲ್ ಅದ್ರ ಡಬಲ್ ಸಿಗಾಕ್ ಶುರು ಮಾಡುತ್ತೆ ಸರ್. 11ನೇ ರ್ಯಾಂಕ್ ನಂತರ ನೀವೇನಾರ 50,000 ರೂಪಾಯಿ ಇನ್ಕಮ್ ಬರತೈತಿ, ಸೀದಾ ನಿಮ್ಮ ಅಕೌಂಟಿಗೆ 1 ಲಕ್ಷ ರೂಪಾಯಿ ಕ್ರೆಡಿಟ್. ಸೊ ಇದೆಲ್ಲ ಟೋಟಲ್ 11ನೇ ರ್ಯಾಂಕ್ ಆದ ನಂತರ 2 ಇಂಟು ಬೆನಿಫಿಟ್ಸ್ ಡಬಲ್ ಆಗಿ ನಿಮ್ಮ ಅಕೌಂಟ್ಗೆ ಬರಕ್ಕೆ ಶುರು ಮಾಡುತ್ತೆ ಸರ್. ಅದಾನಂತರ 9ನೇದ ಈಗ ಫಾರ್ ಎಕ್ಸಾಂಪಲ್ 40,000 ಮಾಡಿದ್ವಿ, 2 ಲಕ್ಷ ರೂಪಾಯಿ ಕ್ಯಾಪಿಂಗ್ ಅಂತ ಬರಾಯ್ತು. ಆ 40,000 ಬಿಸ್ನೆಸ್ ವಾಲ್ಯೂಮ್ ನಂತರ ಏನು ಜಾಸ್ತಿ ಬಿಸ್ನೆಸ್ ವಾಲ್ಯೂಮ್ ಆಗತ್ಲ ಅದೆಲ್ಲ ಫ್ಲಶ್ ಔಟ್ ಅಂದ್ರೆ ವೇಸ್ಟ್ ಆಗಿ ಹೋಗಿತ್ತು, ಕಂಪನಿ ಪ್ರಾಫಿಟ್ಗೆ ಹೋಗಿತ್ತು. ಅದು ಈಗಿನ ಮಾಡ್ತಾರೆ ಹೊಸ ಇದ್ರೊಳಗೆ ಪ್ಲಾನ್ದಾಗ ಕಂಪನಿ ಮತ್ತು ಅದಕ್ಕೂ ಎಕ್ಸ್ಟ್ರಾ 10% ಹಾಕಿ ಹೆಚ್ಚು ಕಡಿಮೆ 2,10,000 ನೀವು ಈ ವೀಕ್ಲಿ ಕ್ಯಾಪಿಂಗ್ ಅನ್ನ ತಗೋಬಹುದು ಸರ್. ಅದಾನಂತರ 10ನೇ ಟೈಪ್ ಇನ್ಕಮ್ ಗ್ಲೋಬ್ ಟ್ರಾಟರ್ ರಿವಾರ್ಡ್ ಅಂತ ಹೇಳಿ ಕರೆದ ಒಂದು ಜಬರ್ದಸ್ತ್ ಅವಕಾಶ ಕೂಡ ಐತಿ. ಫ್ರೀ ಆಫ್ ಕಾಸ್ಟ್ದಾಗ ಫಾರಿನ್ ಟ್ರಿಪ್ ಮಾಡ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್ ನೀವು 4ನೇ ರ್ಯಾಂಕ್ ಮಾಡ್ಕೊಂಡ್ರಿ ಅಂದ್ರೆ ಸಿಂಗಲ್ ಆಗಿ ನೀವು ಇಂಡಿಯಾ ಎಲ್ಲ ಅಡ್ಡಾಡಿ ಬರ್ಬೋದ್ರಿ. ಅದಾದ ನಂತರ ಥೈಲ್ಯಾಂಡ್ ಮಾಡ್ಕೊಂಡ್ರಿ 6ನೇ ರ್ಯಾಂಕ್ ಮಾಡ್ಬೋದು, ಥೈಲ್ಯಾಂಡ್ ಅಡ್ಡಾಡಿ ಬರ್ಬೋದು. ಅದೇ ರೀತಿ ನೀವು 8ನೇ ರ್ಯಾಂಕ್ ಮಾಡ್ಕೊಂಡ್ರಿ ಅಂದ್ರೆ ದುಬೈ ಹೆಂಡತಿ ಜೊತೆ ಇಲ್ಲ ಗಂಡನ ಜೊತೆ ಫ್ರೀ ಫಾರಿನ್ ಟ್ರಿಪ್. ಹಾಂಗ್ಕಾಂಗ್ ಮಾಡ್ಕೊಂಡ್ರಿ 9ನೇ ರ್ಯಾಂಕ್ ಮಾಡ್ಕೊಂಡ್ರಿ ಹಾಂಗ್ಕಾಂಗ್ ಹೆಂಡತಿ ಜೊತೆ ಹೋಗ್ಬೋದು. 10ನೇ ರ್ಯಾಂಕ್ ಮಾಡ್ಕೊಂಡ್ರಿ ಮಾಲ್ಡೀವ್ಸ್, 11ನೇ ರ್ಯಾಂಕ್ ಮಾಡ್ಕೊಂಡ್ರಿ ಇದು ಹೋಗ್ಬೋದ್ರಿ ಸಿಂಗಾಪುರ. ಅದೇ ರೀತಿ ಚೈನಾ, ಈಸ್ಟರ್ನ್ ಯುರೋಪ್ ಭಾಳ ಜನ ಇರ್ಬೋದು ನನಗೆ ಮದುವೆ ಆಗಿಲ್ಲ ಅಂದ್ರು ಅವನ್ನ ಕರ್ಕೊಂಡು ಹೋಗ್ಬೋದು, ಇಲ್ಲ ಅಪ್ಪನ ಕರ್ಕೊಂಡು ಹೋಗ್ಬೋದು, ಇಲ್ಲ ತಮ್ಮನ ಕರ್ಕೊಬೋದು, ಇಲ್ಲ ತಂಗಿನ ಕರ್ಕೊಂಡು ಹೋಗ್ಬೋದು. ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ ನೀವು ಕರ್ಕೊಂಡು USA ವರೆಗೂ ಹೋಗ್ಬೋದು ಸರ್. ಆ ರೀತಿ ಜಬರ್ದಸ್ತ್ ಅವಕಾಶ ನಿಮಗಿಲ್ಲ ಐತೆ ಸರ್. ಅದಾದ ನಂತರ ಒಂದು ಎಕ್ಸ್ಟ್ರಾ ಕಂಪನಿ ಏನ್ ಮಾಡೈತ್ರಿ 10 ಟೈಪ್ ಇನ್ಕಮ್ ಅಲ್ಲ. ಇದು ಇನ್ಕಮ್ ಮಾಡೋದಲ್ರಿ ನಾವು ಆಕ್ಸಿಡೆಂಟಲ್ ಸೇಫ್ ಗಾರ್ಡ್ ಅಂತ ಹೇಳ್ತಾರೆ, ಆಕ್ಸಿಡೆಂಟಲ್ ಡೆತ್ ಸೇಫ್ ಗಾರ್ಡ್. ಸೊ ಫಾರ್ ಎಕ್ಸಾಂಪಲ್ ಯಾವ್ದೋ ವ್ಯಕ್ತಿ ಕೆಲಸ ಮಾಡುವಾಗ ರ್ಯಾಂಕ್ 7 ದಿಂದ ರ್ಯಾಂಕ್ 11th ವರೆಗೂ ಯಾವ್ದೋ ವ್ಯಕ್ತಿದ ಯಾವ್ದೋ ನಮ್ಮ ಟೀಮ್ ಲೀಡರ್ದ ರೋಡ್ ಆಕ್ಸಿಡೆಂಟ್ ಡೆತ್ ಆತಂದ್ರ ಅವ್ರ ಫ್ಯಾಮಿಲಿ ಅವ್ರಿಗೆ ಸಹಾಯಧನ ಅಂತ ಹೇಳಿ ಕರೆದ ಕಂಪೆನ್ಸೇಷನ್ ಅಂತ ಹೇಳಿ ಕರೆದ ಕಂಪನಿ ಏನ್ ಮಾಡೋದೈತ್ರಿ ಆಕ್ಸಿಡೆಂಟಲ್ ಸೇಫ್ ಗಾರ್ಡ್ ಅಂತ ಹೇಳಿ ಒಂದು ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ಕೊಡೈತಿ ಸರ್. ಫ್ರೀ ಆಫ್ ಕಾಸ್ಟ್ ದಾಗ ಯಾವ್ದಾರ ರೊಕ್ಕ ತುಂಬುವಂತ ಅವಶ್ಯಕತೆ ಇಲ್ಲ. ಓಕೆ ಸರ್. ಅದಾಂತರ ಲೈಫ್ ಸೆಕ್ಯೂರಿಟಿ ಸರ್. ಇಲ್ಲದ ಕಾಲಕ್ಕ ಹೆಂಡತಿ ಮಕ್ಕಳಿಗೆ ಕಂಟಿನ್ಯೂ ರೊಕ್ಕ ಬರ್ತೈತೆ ಸರ್. ಮಿಸ್ಟರ್ ದುಡ್ಡಿ ದಿಲೀಪ್ ಕುಮಾರ್ 2018ರಾಗ ಬಂದಿರ್ರಿ, ಕೆಲಸ ಮಾಡ್ಕೋತ 2021 ಲಾಕ್ಡೌನ್ದಾಗ ಕೊರೋನಾಗೆ ಡೆತ್ ಆಗಾನೆ ಇವ್ರ ಐಡಿ ಹೆಂಡತಿ ಶಿಫ್ಟ್ ಆದ ಸರ್. ಇವ್ರ ಹೆಂಡತಿ ಶಿಫ್ಟ್ ಆದಾಗ 5,000 ಮಂದಿ ಟೀಮ್ ಇತ್ತು. ಆ 5,000 ಜನರ ಟೀಮ್ ಎಲ್ಲ ಇವತ್ತಿಗೂ ಕೆಲಸ ಮಾಡ್ತಾರೆ ಸರ್. ಮೇಡಮ್ ವಾರ ರೊಕ್ಕ ಹೋಗತ್ತೆ ಸರ್. ಈ ಒಂದು ಕಾನ್ಸೆಪ್ಟ್ ಸಲುವಾಗಿ ಬಿಸ್ನೆಸ್ ರಾತ್ರಿ ಕೆಲಸ ಮಾಡ್ತೀನಿ ಸರ್. ಅದಾಂತರ ಈ ಬಿಸ್ನೆಸ್ ಆಗ ಪೊಟೆನ್ಶಿಯಲ್ ಆಫ್ ಅರ್ನಿಂಗ್ ಯಾವ ರೀತಿ ನೀವು ಅರ್ನಿಂಗ್ ಮಾಡ್ಕೋಬಹುದು ಅಂದ್ರೆ ಇವತ್ತು ನೀವು ಒಬ್ರು ಬಂದಿದ್ರಿ ಮೀಟಿಂಗ್ದಾಗ, ಇವತ್ತ ನೀವು ಶಾಪಿಂಗ್ ಮಾಡ್ಕೊಂಡು ಜಾಯ್ನಿಂಗ್ ಆಗಿ ಕೆಲಸ ಮಾಡಕ್ ಶುರು ಮಾಡ್ರಿ. ಈ ತಿಂಗಳಾನ ಪೂರ್ತಿ ಅಡ್ಡಾಡಿಕೆರಿಂದ ಬರೀ 2 ಮಂದಿಗೆ ನೀವು ಪ್ರಮೋಷನ್ ಮಾಡ್ರು, 2 ಮಂದಿಗೆ ಸೇಲ್ ಮಾಡ್ರು 400 BV ಆಗತ್ತ. ಹಿಂಗ 400 BV ಆದಾಗ 2,000 ರೂಪಾಯಿ ಇನ್ಕಮ್ ಬರೈತಿ. ನಿಮ್ಗೆ 2,000 ರೂಪಾಯಿ ಬಂತಾರೆ, ಇವ್ರಿಬ್ರು ಸುಮ್ಮನೆ ಇರೋದಿಲ್ಲ. ಅವರು 2ನೇ ತಿಂಗಳದಾಗ ನಿಮ್ಗತನ ಪೂರಾ ತಿಂಗಳಾನ ಪೂರ್ತಿ ಅಡ್ಡಾಡಿ ಅವರು ಬರೀ 2 ಮಂದಿಗೆ ಶಾಪಿಂಗ್ ಮಾಡಿದ್ರು ಟೋಟಲ್ 800 BV. ಸೊ ಹಿಂಗ ಕಂಟಿನ್ಯೂಸ್ ಏನಾರೆ ಒಬ್ಬ ಮನುಷ್ಯ 1 ತಿಂಗಳು ಪೂರ್ತಿ ಅಡ್ಡಾಡಿಕೆ ಬರೀ 2 ಕರ್ಕೊಂಬಂದ್ರು 1 ವರ್ಷದಾಗ 8,192 ಸೇಲ್ ಆಗತ್ತೆ ಸರ. 16,38,400 ಬಿಸ್ನೆಸ್ ವಾಲ್ಯೂಮ್ ಆಗುತ್ತೆ. ಇಂಟು 2.5 rupees ದಂಗ 40,96,000 rupees ಇನ್ ಅ ಇಯರ್. 1 ವರ್ಷದಾಗ ಗಳಿಸ್ಕೋಬಹುದು ಸರ್ ಇಷ್ಟು ಇನ್ಕಮ್ನ. ಸೊ ಪವರ್ ಆಫ್ ಡುಪ್ಲಿಕೇಶನ್ ಅಂತ ಹೇಳ್ತಾರೆ ಸರ್. ಟೀಮ್ದಾಗ ಕೆಲಸ ಮಾಡೋದ್ರಿಂದ ಕೋಟಿಗನ್ ಮಾಡ್ಬೋದು. ಅದ್ರೊಳಗೆ ಒಬ್ಬ ಮಾಡ್ತಾನೆ ಭಾಳ ದೊಡ್ಡದಾಗ ಮಾಡಕ್ ಆಗಲ್ಲ ಸರ್. 34,000 ರೂಪಾಯಿ ನೌಕರಿ ಮಾಡ್ಬೋದು. ಆದ್ರೆ ಇಲ್ಲಿ ಮಾಡ್ತಾನೆ ಸರ್ 1 ವರ್ಷದಾಗ 40 ಲಕ್ಷ ರೂಪಾಯಿ ನೀವು ಗಳಿಸ್ಕೋಬಹುದು ಸರ್. ಟೋಟಲ್ 18 ರ್ಯಾಂಕ್ ಅದಾವ ಅಂತ ಹೇಳಿ ಸರ್. 11 ರ್ಯಾಂಕ್ ವರೆಗೆ 10ನೇ ರ್ಯಾಂಕ್ ವರೆಗೂ ನಿಮ್ಗೆ ಅದ 7 heaven ಇನ್ಕಮ್ ಸಿಗತೈತಿ. 11ನೇ ರ್ಯಾಂಕ್ ನಂತರ ಸೀದಾ ಡಬಲ್ ಇನ್ಕಮ್ ಸರ್. ಆ ರೀತಿ ಜಬರ್ದಸ್ತ್ ಅವಕಾಶ ಐತಿ ಸರ್. ಸೊ ಆ ರೀತಿ ಇದ್ರ ನೀವು ಬಿಸ್ನೆಸ್ ಆಗಿ ಬಂದ ನಂತರ ರ್ಯಾಂಕ್ 1ಗೆ ಮಂತ್ಲಿ ರೀಪರ್ಚೇಸ್ ಯಾವ್ದೋ ಅವಶ್ಯಕತೆ ಇರೋದಿಲ್ಲ ಸರ್. ರ್ಯಾಂಕ್ 2 ಆದ ನಂತರ ಒಂದು ಸೋಪ ಇಲ್ಲ ಒಂದು ಪೇಸ್ಟ್ ಇಷ್ಟೆಲ್ಲ ಇನ್ಕಮ್ ಕೊಡಾಯ್ತಿದ್ರೆ ಒಂದು ಸೋಪ್ ಪೇಸ್ಟ್ ನಾವು ಆರಾಮ್ಸರಿ ತಗೋಬಹುದು ಸರ್. ರ್ಯಾಂಕ್ 2, 3ಗೆ ಆದ್ರೆ ಯಾವ ರೀತಿ ನೀವು ಇನ್ಕಮ್ ಜಾಸ್ತಿ ಮಾಡ್ಕೊತ ಹೋಗ್ರಿ ಆ ರೀತಿ ಒಂದಿಷ್ಟು ನೀವು ನಿಮ್ಮ ಕ್ವಾಲಿಫಿಕೇಶನ್ ಮಾಡ್ಕೋಬೇಕಾಗತಿ, ಮಂತ್ಲಿ ರೀಪರ್ಚೇಸ್ ಕ್ವಾಲಿಫಿಕೇಶನ್. ಓಕೆ ಸರ್. ಅದಾಂತರ ನೀವೇನಾರ 200 ಬಿಸ್ನೆಸ್ ವಾಲ್ಯೂಮ್ ಪ್ರಕಾರ ಇದ್ರಾಗ ಜಾಯ್ನಿಂಗ್ ಆದ್ರ ನಿಮ್ಗೆ ಟ್ರಿಪಲ್ ಬೆನಿಫಿಟ್ ಸಿಗಾಯ್ತು ಸರ್. ಫಾರ್ ಎಕ್ಸಾಂಪಲ್ ನೀವೇನಾರ 50 BV ಜಾಯ್ನಿಂಗ್ ಆದ್ರಿ 50,000 ರೂಪಾಯಿ ಅಷ್ಟೇ ಇನ್ಕಮ್ ಇರ್ತೈತಿ ಅಂದ್ರೆ ವೀಕ್ಲಿ ಇನ್ಕಮ್. 100 BV ತಗೊಂಡ್ರಿ 100 ಪಾಯಿಂಟ್ ಏನಾರ ಪರ್ಚೇಸ್ ಮಾಡ್ಕೋರಿ 1 ಲಕ್ಷ ರೂಪಾಯಿ ಕ್ಯಾಪಿಂಗ್ ಇರ್ತೈತ್ರಿ. 150 ಪಾಯಿಂಟ್ ತಗೊಂಡ್ರಿ 1.5 ಲಕ್ಷ ರೂಪಾಯಿ ಕ್ಯಾಪಿಂಗ್. 200 ಪಾಯಿಂಟ್ ತಗೊಂಡ್ರಿ 2 ಲಕ್ಷ ರೂಪಾಯಿ ಕ್ಯಾಪಿಂಗ್ ಪ್ಲಸ್ ನಿಮ್ಮ ಮನ್ಯಾಗನ 3 ಐಡಿಗಳನ್ನ ಗ್ರೀನ್ ಮಾಡಿ ಕೊಡಾಯ್ತು ಸರ್. ಆ ರೀತಿ ಜಬರ್ದಸ್ತ್ ಅವಕಾಶ ಈ ಬಿಸ್ನೆಸ್ ಕಾನ್ಸೆಪ್ಟ್ ಆಗೈತ್ರಿ. ಇಷ್ಟೆಲ್ಲ ಹೇಳಿ ಸರ್ ಇದೇ ಬಿಸ್ನೆಸ್ ಯಾಕೆ ಮಾಡ್ಬೇಕು, ಇಲ್ಲಿ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಇಲ್ಲ ಸರ್.
ನಾವೇನು ಹೊರಗಡೆ ಸಾಮಾನು ತೊಗೊಳ್ತಿಲ್ಲ ಅದ ಒಂದು ಸಾಮಾನು ತೊಗೋಬೇಕು, ಅದರಿಂದನೇ ಇಷ್ಟೆಲ್ಲ ಇನ್ಕಮ್ ಬರಾಯ್ತು. ಅದಂದ್ರೆ ಇಲ್ಲಿ ಯಾವುದೇ ರೀತಿ ಕೆಲಸಗಾರ ಇಲ್ಲ ಸರ್. ನಾವು ಯಾರಿಗೂ ಪಗಾರ ಕೊಡೋದಿಲ್ಲ, ನೀವು ಯಾರಿಗೂ ಪಗಾರ ಕೊಡುವಂಥ ಅವಶ್ಯಕತೆ ಇಲ್ಲ. ನೋ ಬಾಸ್, ನಮ್ಗೆ ಯಾರು ಬಾಸ್ ಇಲ್ಲ, ನಿಮ್ಗೆ ಯಾರು ಬಾಸ್ ಇಲ್ಲ. ನೋ ರಿಸ್ಕ್, ಎಲ್ಲಿ ರೊಕ್ಕ ತುಂಬಿರ್ತು ಅಲ್ಲಿ ರಿಸ್ಕ್ ಇರುತ್ತೆ, ಎಲ್ಲಿ ರೊಕ್ಕ ತುಂಬಿಲ್ಲ ರಿಸ್ಕ್ ಇಲ್ಲ. ಹೋಮ್ ಬೇಸ್ ಬಿಸ್ನೆಸ್ ಮನ್ಯಾಗ ಕೂತ್ಕೊಂಡು ಮಾಡ್ಕೋಬೋದು. ಈಗ ನೀವು ನಿಮ್ಮ ಮನ್ಯಾಗ ಕೂತೀರಿ, ನಾವು ನಮ್ಮ ಮನ್ಯಾಗ ಕೂತದು ಆದ್ರೆ ಇದಕ್ಕೆ ನೀವು ಸಪ್ರೇಟಾಗಿ ಆಫೀಸ್ ತೆಗಿರಿ, ಅಂಗಡಿ ತೆಗಿರಿ, ಕರೆಂಟ್ ಬಿಲ್ ಕಟ್ಟಿ ಅವಶ್ಯಕತೆ ಏನೂ ಇಲ್ಲ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವ್ರು, ನಿಮಗೆ ಟೈಮ್ ಸಿಕ್ಕಾಗೆಲ್ಲ ಕೆಲಸ ಮಾಡ್ರಿ. ಟೈಮ್ ಸಿಕ್ಕಾಗೆಲ್ಲ ನಾವೇನು ಮಾಡ್ತೀವಿ ಸರ್, ಟಿವಿ, ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಪ್ರೋ ಕಬಡ್ಡಿ, IPL ಅಂತ ನೋಡ್ಕೊ ಕೂರ್ತು. ಅದರಿಂದ ಏನು ರೊಕ್ಕ ಬರ್ತಿದ್ದೇನೆ ಸರ್? ಬರೋದಿಲ್ಲ. ಅದನ್ನೆಲ್ಲ ಯಾಕೆ ಮಾಡ್ತಂದ್ರೆ ಇವತ್ತು ರೊಕ್ಕ ಗಳಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ಸಾಯ್ತು ನಮ್ಗೆ, ಅದಕ್ಕೆ ನಾವು ಟೈಮ್ ಪಾಸ್ ಮಾಡ್ತೀವಿ ಸರ್. ಯಾವತ್ತು ರೊಕ್ಕದ ಅವಶ್ಯಕತೆ ಬೆಳೆದೈತಿಲ್ಲ, ಈಡು ಒಂದು 20 ಲಕ್ಷ ರೂಪಾಯಿ ಡಾಕ್ಟ್ರಿಗೆ ಹೇಳ್ತಾನಲ್ಲ, 20 ಲಕ್ಷ ರೂಪಾಯಿ ಈಡು ನಾ ಆಪರೇಷನ್ ಮಾಡ್ತಂತ ಅವಾಗ ಹೊಲ ಮನಿ ಮಠ ಎಲ್ಲ ಮಾರಿ ಕೇರಿಂದ ರೊಕ್ಕ ಕೊಡ್ಬೇಕಾಗತ್ತೆ ಸರ್. ಇವತ್ತು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಟಿವಿ ನೋಡ್ಕೊಂಡು ಕುಂದ್ರಬಹುದು. ಆದ್ರೆ ಯಾವತ್ತು ಅವಶ್ಯಕತೆ ಬೆಳೆದಿದೆ ಸರ್, ಅದ ಟಿವಿ ಮಾರೋ ಪರಿಸ್ಥಿತಿನೂ ಬರ್ತದೆ ಸರ್. ಅದಕ್ಕಾಗಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ ಸರ್. ಟೈಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ಟೈಮ್ ಯಾವ ರೀತಿ ಯೂಸ್ ಮಾಡ್ಕೋತೀರಿ ಅಷ್ಟು ಬಹಳ ಇಂಪಾರ್ಟೆಂಟ್ ಸರ್. ಅದಂದ್ರೆ ಟೈಮ್ ಕಂಪನಿಗೆ ಹಾಕಿದ್ರಿ, ನಿಮ್ ಕಡೆ ಯಾರ ಬಂದ್ ಕೆಲಸ ಮಾಡ್ತಾರಲ್ಲ ಅದರಿಂದ ಇನ್ಕಮ್ ನೀವು ಬರ್ತೈತಿ. ನೀವು ಯಾರಿಗೂ ಪಗಾರ ಕೊಡುವಂತ ಅವಶ್ಯಕತೆ ಇರುದಿಲ್ಲ. ನ್ಯಾಚುರಲ್ ಆಗಿ ಯೂಸ್ ಮಾಡುವಂತ ವಸ್ತು ಅದಾವ್ರಿ. ಇಲ್ಲಿ ಯಾರಿಗೂ ಸಾಲ ಕೊಡೋದಿಲ್ಲ, ಕಂಪನಿನ ಯಾರು ಸಾಲ ಕೊಡೋದಿಲ್ಲ, ನೀವು ಯಾರಿಗೆ ಸಾಲ ಕೊಡಕ್ ಹೋಗ್ಬೇಡ್ರಿ. ನೋ ಬೌಂಡೇಶನ್, ತಿಂಗಳಿಗೆ ಇಬ್ಬರು ಅಂತ ಹೇಳಿ ಸರ್. ಅನ್ಲಿಮಿಟೆಡ್ ವೇಕೆನ್ಸಿಗಳದಾವ, ನೀವೆಷ್ಟು ಬೇಕಾದ ಮಂದಿಗೆ ಇಲ್ಲಿ ಶಾಪಿಂಗ್ ಮಾಡಿಸ್ಕೋಬಹುದು ಸರ್. ಯಾರಿಗೂ ರಿಸರ್ವೇಶನ್ ಇಲ್ಲ. ಯಾರು ಮೊದಲು ಬರ್ತಾರ ಅವ್ರ ಫಸ್ಟ್, ಯಾರು ನೆಕ್ಸ್ಟ್ ಬರ್ತಾರೆ ನಿಮ್ಮ ಕಡೆ ಜನಕ್ಕರ. ನೋ ಎಫೆಕ್ಟ್ ಆಫ್ ಸಾರ್ಜ್. ನೀವು ರಾತ್ರಿ ಮಾಡ್ರಿ, ಹಗಲಿ ಮಾಡ್ರಿ, ಯಾವಾಗ ಬೇಕಾದ ಬಿಸ್ನೆಸ್ ನೀವು ಮಾಡ್ಕೋಬಹುದು ಸರ್. ಈಕ್ವಲ್ ಅಪಾರ್ಚುನಿಟಿ ನಮ್ಮ ಟೀಮ್ದಾಗ ಸರ್. ಕುರಿ ಕಾಯೋರಿಂದ ಹಿಡ್ಕೊಂಡು IAS IPS MLA ಎಂಪರಿಗೆ ಸರ್. ಯಾರಿಗೂ ಭೇದ ಭಾವ ಇಲ್ಲ, ಎಲ್ಲರಿಗೂ ಒಂದು ಅಪಾರ್ಚುನಿಟಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿ ಸರ್. ಟೋಟಲಿ ಕಿಂಗ್ಸ್ ಲೈಫ್ ಐತಿ. ಜಬರ್ದಸ್ತ್ ಅವಕಾಶ ಐತೆ, ಲೈಫ್ ಚೇಂಜಿಂಗ್ ಅಪಾರ್ಚುನಿಟಿ. ಹ್ಯಾಪಿ ಶಾಪಿಂಗ್, ಕ್ರಿಯೇಟ್ ಯುವರ್ ಬ್ರೈಟ್ ಫ್ಯೂಚರ್. ಸೊ ಈ ಬಿಸ್ನೆಸ್ ಬರ್ಬೇಕಾದ್ರೆ ಒಂದು ಡಾಟಾ ಫಾರ್ಮ್ ಬರುತ್ತೆ. ಈ ಡಾಟಾ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಕೊಡ್ಬೇಕಾಗತ್ತೆ. ಪ್ರಾಪರ್ KYC ಆದ್ಮೇಲೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಕ್ಕೊಂದು ಮೈಂಡ್ ಪವರ್ ಕೋರ್ಸ್ ಬುಕ್ ಎಲ್ಲ ಆ್ಯಪ್ ಬರುತ್ತೆ ಸರ್. ಅದಕ್ಕೆ ನೀವು 600 ರೂಪಾಯಿ ಸಪ್ರೇಟ್ ಪೇ ಮಾಡ್ಬೇಕಾಗತ್ತೆ. ಅದಾದ ನಂತರ ನಿಮಗೆ ಏನು ಶಾಪಿಂಗ್ ಬೇಕಲ್ಲ ಶಾಪಿಂಗ್ ಮಾಡ್ಕೊಂಡು ಬಿಸ್ನೆಸ್ ಬರ್ಬೋದ್ರಿ. ಎಕ್ ಡಿಸಿಷನ್ आपका जिंदगी बदल सकता है सर. ಸೊ ಸ್ಟಾಪ್ ಥಿಂಕಿಂಗ್, ಸ್ಟಾರ್ಟ್ ಡೂಯಿಂಗ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟೊಂದು ಪೇಷನ್ಸ್ ಇಟ್ಕೊಂಡೆ ಪ್ರೆಸೆಂಟೇಷನ್ ಕೇಳಿದ್ರಿ. ಎಲ್ಲರಿಗೂ ಥ್ಯಾಂಕ್ ಯು. ಜೈ ಹೋ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಬಿಸ್ನೆಸ್ ಆಗಿ ಬಂದ ನಂತರ ಸಾಕಷ್ಟು ಜನ ತಮ್ಮ ಜೀವನ ಬದಲಾವಣೆ ಮಾಡ್ಕೊಂಡಾರ್ರಿ. ಅದೇ ರೀತಿ ನಮ್ಮ ಟೀಮ್ದಾಗ ಒಬ್ಬ ಕುರಿಕಾಯಿ ವ್ಯಕ್ತಿ ಸಹಿತ ಈ ಬಿಸ್ನೆಸ್ ಬಂದ ಕೇರಿಂದ ಸ್ವಿಟ್ಜರ್ಲ್ಯಾಂಡ್, ಪ್ಯಾರಿಸ್ ಎಲ್ಲ ಅಡ್ಡಾಡಿ ಬಂದಾರ. ಆ ವ್ಯಕ್ತಿದೊಂದು ಟೆಸ್ಟ್ ಮನಿ ತಗೊಂಡ್ ಸರ್. ಎಲ್ಲರೂ ಜೋರಾದ ಚಪ್ಪಾಳೊಂದಿಗೆ ರಾಯಬ್ ಸರ್ನ ಬರ್ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಸರ್. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಕ್ರೀನ್. ಥ್ಯಾಂಕ್ ಯು ಮಾರುಜಿ, ಇಂಥ ದೊಡ್ಡ ಪ್ಯಾನಲ್ ಮಾತಾಡಕ್ಕೆ ಅವಕಾಶ ಕೊಟ್ರಿ. ಥ್ಯಾಂಕ್ ಯು ಗುರುಜಿ. ನಿಮಗೂ ಕೂಡ ಒಳ್ಳೊಳ್ಳೆ ನಮ್ಗೆ ಪ್ರತಿದಿನ ಹಿಂಗ ಇದೇ ತರ ನೀವು ಪ್ಲಾನ್ ಅಥವಾ ನಮ್ಗೆ ಪ್ರತಿಯೊಂದನ್ನು ಗೈಡ್ ಮಾಡ್ತಾ ಹೋಗ್ತೀರಿ. ನೀವು ಕೂಡ ಥ್ಯಾಂಕ್ ಯು ಗುರುಜಿ. ನನ್ನ ಹೆಸರು ನೋಡ್ರಿ ರ್ಯಾಪ್ ಕೊಳಕರ್ ಅಂತ ಅಂದ. ಇದಕ್ಕೆ ಬರೋಕ್ಕಿಂತ ಮೊದಲು ನಾ ಕುರಿ ಕಾಯ್ತೀನು. ಈಗಾದ್ರೆ ಕುರಿ ಕಾಯ್ಕೋತಾ ಇದ್ನ ಪಾಠಮಾಗಿ ಪುಟಮಾಗಿ ಕೆಲಸ ಮಾಡ್ಕೊತ ನಡೆದನು. ಇಲ್ಲಿ ಬಂದಾಗ ನಮ್ದು ಯಾವ್ದೇ ತರದ ಇಲ್ಲಿ ನಾ ಡಿಗ್ರಿ ಕಲ್ತ್ ಬಂದಿಲ್ಲ. ಇಲ್ಲಿ ಬರ್ಬೇಕಾದ್ರೆ ನನ್ಗೆ ಯಾವ ಡಿಗ್ರಿ ಸರ್ಟಿಫಿಕೇಟ್ ಕೇಳಿಲ್ಲ. ನೋಡಪ್ಪ ನೀನ್ ಡಿಗ್ರಿ ಕಲ್ತಿದ್ಯಾನ, ನೀ ಎತ್ತರಿದ್ಯಾನ, ಗಿಡ್ಡಿದ್ಯಾನ, ನಿನ್ನ ಕಲರ್ ಯಾವ್ದ, ನಿನ್ನ ಧರ್ಮ ಯಾವ್ದ ಅಂತ ಯಾರು ಏನು ಕೇಳಿಲ್ಲ ನನಗೆ. ಸಿಂಪಲ್ ಇಲ್ಲಿ ಏನ್ ಮಾತಾಡತ್ತೇವಲ್ಲ, ಎಷ್ಟು ಮಾತಾಡ್ಕೋತ ಬಿಸ್ನೆಸ್ ಮಾಡ್ಕೋತ ನಡೆತೀವಿ. ಬಹಳಷ್ಟು ಅಚೀವ್ಮೆಂಟ್ ಮಾಡ್ಕೊಂಡ್ ಇಲ್ಲಿ ಬಂದ್ಮೇಲೆ ಈಗ ಮಾತಾಡತ್ತಾನೆ. ಲ್ಯಾಪ್ಟಾಪ್ ಇದ್ರಾಗಿಂದ ತಗೊಂಡಿದ್ದ. ಅದಾದ್ಮೇಲೆ ನಾ ಟಾರ್ಗೆಟ್ ಕೂಡ ಮಾಡ್ಕೊಂಡು ಒಂದು ಟಾರ್ಗೆಟ್ ಮಾಡ್ಕೊಂಡ ಸ್ವಿಟ್ಜರ್ಲ್ಯಾಂಡ್, ಪ್ಯಾರಿಸ್ ಎಲ್ಲ ಹೋಗ್ಬೇನು. ಅದ್ರ ಜೊತೆಗೆ ಥೈಲ್ಯಾಂಡ್ ಮತ್ತೊಂದು ಪಟ್ಟು ಟಾರ್ಗೆಟ್ ಮಾಡ್ಕೊಂಡ ಮತ್ತೆ ಥೈಲ್ಯಾಂಡ್ಗೆಲ್ಲ ಹೋಗಿದ್ದು, ಬ್ಯಾಂಕಾಕ್, ಥೈಲ್ಯಾಂಡ್ ಎಲ್ಲ ಹೋಗಿದ್ದು. ನಾವು ಒಳ್ಳೊಳ್ಳೆ ಅವಕಾಶಗಳು ಅದಾವು. ಆಮೇಲೆ ಇಲ್ಲಿ ನಮ್ ಕನಸು ಬಿ ಅಚೀವ್ಮೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ನಮ್ಮ ಫ್ಯಾಮಿಲಿ ಕನಸು ಬಿ ನಾವು ಈಡೇರಿಸಬಹುದು. ಅದ್ರ ಜೊತೆಗೆ ನಮ್ಮ ತಂದೆ ತಾಯಿ ಕನಸುಗಳು ನಾವು ಈಡೇರಿಸ್ಕೋಬಹುದು. ಎಲ್ಲದು ಈಗ ನಾವ ದುಡಿಮೆ ಯಾಕೆ ಮಾಡತ್ತೀವಪ್ಪ ಅಂತಂದ್ರೆ ನಮ್ ಹಿಂದ್ ಇದಾರ, ನಮ್ ಹಿಂದಿದ್ದವ್ರನ್ನ ನಮ್ಮ ಫ್ಯಾಮಿಲಿ ಚಲೋ ನೋಡ್ಕೋಬೇಕಲ್ಲ ಅಂತ. ಈಗ ಏನಾಗ್ತಿತ್ತಪ್ಪ ಅಂತಂದ್ರ ಗುರುಜಿ ಹೇಳಿದಂಗ ನಾವು ಟೈಮ್ ಸಿಕ್ಕಾಗಲ್ಲ ಮೊಬೈಲ್ ತಿಕ್ಕೋತ ಎಲ್ಲಾರ ಟಿವಿ ನೋಡ್ಕೋತ ಕೂತು ಅಂದ್ರೆ ಹಳ್ಳಿಗೆ ಟೈಮ್ ಸಿಗುದಿಲ್ಲ. ಬೇಕಂದ್ರ ಸಂದರ್ಭ ನಮ್ಗೆ ಅವಶ್ಯಕತೆ ಬೀಳುಕಿಂತ ಮೊದಲು ನಾವು ರೊಕ್ಕ ಗಳಿಸಿಡ್ಬೇಕಂದ್ರ ಅಂತ ಭಾಳ ಚಂದ ಹೇಳ್ರಿ ನಮ್ ಗುರುಜಿ. ಇದೇ ತರ ಎಲ್ಲರಿಗೂ ಅವಕಾಶ ಐತಿ ಇಲ್ಲಿ. ಇಲ್ಲಿ ಏನಿಲ್ಲ, ಸಿಂಪಲ್ ಅಂದ್ರೆ ಸಿಂಪಲ್. ನಾವು ಹೊರಗಡೆನ ಆ ಕಡೆ ಕಷ್ಟ ಪಡ್ತಿರ್ತೇವಲ್ಲ, ಅಷ್ಟೇನು ಇಲ್ಲಿ ಕಷ್ಟ ಪಡ್ಬೇಕಲ್ಲ. ಏನಪ್ಪಾ ಇದರಿಂದ ಮಳಿ ಕೆಲವೊಂದು ರೈತಾಪಿ ವರ್ಗದವ್ರು ನೋಡ್ತಿರ್ತೇವಲ್ಲ, ಅವ್ರದ್ದು ಮಳಿ ಬಂದ್ರೆ ಹಾಳಾಗಿರ್ತೈತಿ, ಇಲ್ಲ ಅಂತಂದ್ರ ಮಳಿ ಹೋಗಿರಾಕ ಹಾಳಾಗಿರ್ತೈತಿ. ಇಲ್ಲೇ ನಮ್ಗೆ ಮಳಿ ಬಂದ್ರೆ ಬಿ ಹೆಚ್ಚು ಬಂದ್ರೆ ಬಿ ಹೋಗುದಿಲ್ಲ, ಮಳಿ ಕಮ್ಮಿ ಆದ್ರೆ ಬಿ ಹೋಗುದಿಲ್ಲ. ಒಳ್ಳೆ ಜಬರ್ದಸ್ತ್ ಐತಿ. ಇಲ್ಲಿ ಎಲ್ಲಾರು ಮಾಡ್ಕೋಬಹುದು. ಒಂದ ಇದ ನಾವ್ ನಮಗೋಸ್ಕರ ಮಾಡ್ಕೋದಿ ಒಟ್ಟ, ಬೇರೆ ಯಾರಿಗೂ ಅಲ್ಲ. ನಾವೇನೋ ಮಾಡಕ್ ಹೋದ್ರೆ ಮಂದಿ ಹಂಗಂತಾರ, ಮಂದಿ ಹಿಂಗಂತಾರ. ಯಾರು ಹೆಂಗಂದ್ರ ನನಗೇನ್ ಆಗ್ಬೇಕ್ರಿ? ನನ್ ಗಿಡ್ಸೋಕ್ ಹೋಗ್ತೀವಿ. ನಾವ್ ಒಳ್ಳೆ ಕೆಲಸ ಮಾಡಕ್ ಹಿಡ್ದೇನ್ರಿ. ಖರೆ ದೋಸ್ತ್ ಬಂದ್ ಕಲ್ಲಾಕಿದ, ಅವ್ರ ನಂಗ ರೊಕ್ಕ ಕೊಡ್ಲಿಲ್ಲ, ಇವ್ರ ನನ್ಗ ಹಂಗ ಅಂದ್ರು, ಅದಕ್ಕ ಬಿಟ್ಟಿನ. ನೆಪ ಮಾಡೋದಾಗ್ತಿಲ್, ಬರೀ ನೆಪ ಮಾಡಿದ್ರೆ ನೆಪ ಆಗ್ತೈತ್ರಿ. ಆದ್ರೆ ಕೆಲಸ ಮಾಡ್ಕೋತ ಹೋದ್ರೆ ಕೆಲಸ ಬಿ ಆಗ್ತೈತಿ, ಅದ್ರ ಜೊತೆ ದುಡ್ಡು ಗಳಿಸಬಹುದು. ಥ್ಯಾಂಕ್ ಯು ಗುರುಜಿ, ದೊಡ್ಡ ಪ್ಯಾನೆಲ್ ಮಾತಾಡೋ ಅವಕಾಶ ಮಾಡ್ಕೊಟ್ರಿ. ಜಬರ್ ಸರ್. ಒಬ್ಬ ಕುರಿಕಾಯಿ ವ್ಯಕ್ತಿ ಇವತ್ತಿನಿಂದಾಗ ಸ್ವಿಟ್ಜರ್ಲ್ಯಾಂಡ್, ಪ್ಯಾರಿಸ್, ದುಬೈ, ಬ್ಯಾಂಕಾಕ್ ಎಲ್ಲ ಅಡ್ಡಾಡಿ ಬರ್ತಾರ ಸರ್. ಪ್ರತಿಯೊಬ್ಬರು ಹೋಗಿ ಬರ್ಬೋದ್ರಿ.
ಆ ರೀತಿ ವೆಲ್ ಕಂಗ್ರ್ಯಾಚುಲೇಷನ್ ಸರ್. ಭಾಳ ಜಲ್ದಿ ನಿಮ್ಮ ಟಾಟಾ ಪಂಚ್ ಕಾರ್ ಗಾಡಿನೂ ಬರ್ಲಿ ಸರ್. ಸೊ ಅದೇ ರೀತಿ ದೇವರಿಗೆ ಬೇಡ್ಕೊಳ್ಳೋಣ ಸರ್, ಥ್ಯಾಂಕ್ ಯು ಗುರುಜಿ. 100% ನಿಮ್ಮ ನಿಮ್ಮ ಕಾರ್ ಗಾಡಿ. ಆಶೀರ್ವಾದದಿಂದ ಏನ್ ಬೇಕಾದ್ ಬರ್ತೈತಿ ಗುರುಜಿ. ಎಸ್ ಸರ್. ಒಬ್ಬ ಕುರಿಕಾಯಿ ವ್ಯಕ್ತಿ ಈ ರೀತಿ ಬದಲಾವಣೆ ಆಕಾನ ಸರ್. 100% ಪ್ರತಿಯೊಬ್ಬರು ಬದಲಾವಣೆ ಆಗ್ಬೋದ್ರಿ. ಸೊ ಕಮಿಟ್ಮೆಂಟ್ ತಗೋಬೇಕು ಸರ್. ಅಷ್ಟೇ ಕೆಲಸ ಮಾಡತ್ತೇನೆ ಅಂತ ಹೇಳಿ ಯಾವುದೇ ಕೆಲಸ ಮೇಲೆ ಕೀಳ ಇರುದಿಲ್ಲ ಸರ್. ಎಲ್ಲಾ ಕೆಲಸನೂ ಒಂದ. ಸೊ ಅದೇ ರೀತಿ ಇನ್ನೊಬ್ರ ಮೇಡಮ್ ಅವ್ರದಾರ್ರಿ, ಮಂಜುಳಾ ಯಾದವಾಡ್ ಮೇಡಮ್ ಅಂತೇಳಿ. ಈ ಬಿಸ್ನೆಸ್ ಆಗ ಹೌಸ್ ವೈಫ್ ಆಗಿ ಇದ್ಕೊಂಡೆ ಕೆಲಸ ಮಾಡ್ಕೊತ 3 ಸಲ ಫಾರಿನ್ ಟ್ರಿಪ್ ಅಚೀವ್ ಮಾಡ್ಕೊಂಡಾರು, ಕಾರ್ ಗಾಡಿನೂ ಅಚೀವ್ಮೆಂಟ್ ಮಾಡ್ಕೊಂಡಾರು. ಪೂರಾ ಭಾರತ ದೇಶದಾಗ ಟಾಪ್ ಲೆವೆಲ್ದಾಗ ಟಾರ್ಗೆಟ್ ಅಚೀವ್ ಮಾಡ್ಕೊಂಡ್ ರೆಡಿ ಇದಾರ್ರಿ. ಸೊ ಎಲ್ಲಾರು ಜೋರ ಚಪ್ಪಾಳೊಂದಿಗೆ ಮಂಜುಳಾ ಮೇಡಮ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಮೇಡಮ್. ಜಯ ಗುರುಜಿರಿ, ಇಂತ ಪ್ಯಾನಲ್ ದಾಗ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಕೋಟಿ ಕೋಟಿ ಧನ್ಯವಾದಗಳು ಗುರುಜಿರಿ. ಇದೆಲ್ಲಾ ನಾನ್ ಮಾಡಿದ್ದಲ್ರಿ ಗುರುಜಿ, ತಾವ ಸಿಸ್ಟಮ್ ನಮ್ ಸರ್ ನಮಗೆಲ್ಲಾ ಟೀಮ್ ಸಪೋರ್ಟ್ ರೀ. ಟೀಮ್ ಸಪೋರ್ಟ್ ಇರೋದ್ರಿಂದ ಇದೆಲ್ಲಾ ಸಾಧ್ಯ ಐತ್ರಿ. ಮತ್ ಇಲ್ಲಿ ಯಾರ ಒಬ್ರ ಮಾಡ್ತೀನಂದ್ರ ಸಾಧ್ಯ ಇಲ್ಲ ಗುರುಜಿರಿ. ಯಾಕಂದ್ರ ಇಲ್ಲೆಲ್ಲಾರು ಸಪೋರ್ಟ್ ಮಾಡೋದ್ರಿಂದ ಗ್ರೇಟ್ ಕಂಪನಿ ನಮಗ ಇಷ್ಟ ದೊಡ್ಡದಾದ ಅಚೀವ್ಮೆಂಟ್ಸ್ ನಮಗ ಇಲ್ಲೇ ಬಾಜು ಊರಿಗೆ ಯಾರು ಕರ್ಕೊಂಡ್ ಹೋಗುದಿಲ್ಲ. ಅಂತದ್ರಲ್ಲಿ ಇಂತ ದೊಡ್ಡ ದೊಡ್ಡ ಫಾರಿನ್ ಟ್ರಿಪ್ ಎಲ್ಲಾ ಆಗ್ಯದಾವಂದ್ರ ಅದ ತಮ್ಮೆಲ್ಲರ ಆಶೀರ್ವಾದ ಗುರುಜಿರಿ. ಮತ್ತ ನಮ್ಮ ಟೀಮ್ ಹಿಂಗ್ ಸಪೋರ್ಟ್ ಮಾಡ್ತೈತಿ. ಅವ್ರ ನಮ್ ಸರ್ ನೈಟ್ ಚಾಲೋ ಮಾಡಿದ್ರು 7 ಗಂಟೆಯಿಂದ ರಾತ್ರಿ 1 ಗಂಟೆ ಮಟಾನು ಅವ್ರ ಮೆಹನತ್ ಮಾಡತಾರ ಗುರುಜಿರಿ. ಯಾಕಂದ್ರ ರಾಯಪ್ಪನ ಹೇಳಿದಂಗ ಇದ ನಾವ್ ನಮಗೋಸ್ಕರ ಮಾಡ್ಕೊಳ್ಳೋದೈತಿ. ಅವ್ರ ಹಂಗಂದ್ರು ಇವ್ರ ಹಂಗಂದ್ರು ಅಂತ ತಲಿ ಕೆಡಿಸ್ಕೊಳ್ಳೋ ಬದ್ಲಿ ನಮ್ಗೋಸ್ಕರ ನಮ್ ಮಕ್ಕಳಿಗೋಸ್ಕರ ನಾವ್ ಮಾಡ್ಲೇಬೇಕ್ರಿ ಗುರುಜಿ. ಯಾಕಂದ್ರ ಈಗ ಸ್ಲ್ಯಾಬ್ ಹೊಸ ಸಿಸ್ಟಮ್ ಬಂದ್ಮೇಲಂತ್ರು ಎಲ್ಲಾರು ಫುಲ್ ಆಕ್ಟಿವ್ ಆಗಿದಾರ ಗುರುಜಿ. ಯಾಕಂದ್ರ ಬೋನಸ್ ಮೇಲೆ ಬೋನಸ್ ಸಿಗಾಕತ್ತಾವು. ಸ್ಲ್ಯಾಬ್ 1 ಸ್ಲ್ಯಾಬ್ 2 ಕೆ ಎಲ್ಲಾ ಇನ್ಕಮ್ ಜಬರ್ದಸ್ತ್ ಆಗಿ ಬರತೈತಿ ಗುರುಜಿರಿ. ಅದಕ್ಕಾಗಿ ಎಲ್ಲಾರು ಯಾರು ಇವತ್ತು ನೀವು ಗೆಸ್ಟ್ ಅದಿರಿ ಏನು ವಿಚಾರ ಮಾಡ್ಬೇಡ್ರಿ. ಒಂದ್ ಸಾಮಾನ್ ಹಾಕೊಳ್ಳೋದ್ರಿಂದ ಬರೇ ಒಂದು ಸ್ಲ್ಯಾಬ್ 2 ಇದನ್ ಮಾಡಿದ್ರಂದ್ರ ನಿಮ್ ಸಾಮಾನ್ ಬರೇ 1,000 ಅಥವಾ 2,000 ಅಟ್ಟ ಹಾಕಿದಂಗ ಆಕತ್ ನೀವ ಗುರುಜಿರಿ. ಇವತ್ತು ನೀವು ಗೆಸ್ಟ್ ಒಬ್ರು ಶಿಲ್ಪಾ ಮೇಡಮ್ ಅದಾರ ನಡಗಲ್ಲಿ ಅಂತ, ಅವ್ರಿಗೆ ನಡಗಡ್ಡಿ ಅವ್ರಿಗೆ ಒಂದ್ ಸ್ವಲ್ಪ ಮಾತಾಡ್ಸ್ರಿ ಗುರುಜಿ. ಅವ್ರಿಗೆ ಮೀಟಿಂಗ್ ಮುಗಿದ ನಂತರ ಮೇಡಮ್ ಲೈನ್ ದ ತಗೋರಿ, ನಾ ಮಾತಾಡ್ತೇನ್ರಿ ಮೇಡಮ್. ಈಗ ಟೈಮ್ ಎಸ್ ಭಾಳ ಎಸ್ ಕಂಜೆಸ್ಟ್ ಜೈ ಐತ್ರಿ. ಆನ್ಲೈನ್ ದ ತಗೋರಿ. ಎಸ್ ಓಕೆ ಸರ್. ಸೊ ಓಕೆ ಥ್ಯಾಂಕ್ ಯು ಮೇಡಮ್. ಜೋರ ಚಪ್ಪಾಳೆ ಅಲ್ರಿ ಮೇಡಮ್.